ದರ್ಶನ್ ಕೇಸಲ್ಲಿ ಮೊಬೈಲ್ ಸೀಸ್ ಮಾಡಿರೋದನ್ನ ನ್ಯಾಯಾಲಯದಲ್ಲಿ ಪೊಲೀಸರ ಕಾರ್ಯಾಚರಣೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್ ದರ್ಶನ್ ಪರ ವಕೀಲರು. ಮಾಡಲಿ, ಅವ್ರು ಮಾಡೋದು ಅವ್ರು ಮಾಡ್ತಾರೆ, ನಾವು ಮಾಡೋದು ನಾವು ಮಾಡ್ತೀವಿ. ಅವರು ಏನು ಆಪಾದನೆಗಳನ್ನು ಮಾಡ್ತಾರೆ ಅದಕ್ಕೆ ಸರಿಯಾದ ಉತ್ತರ ಡಿಪಾರ್ಟ್ಮೆಂಟ್ನವರು ಕೊಡ್ತಾರೆ. ಸರ್ ಎಸೆನ್ಷಿಯಲ್ ಸರ್ವಿಸ್ನಲ್ಲಿರೋರು ಪ್ರೊಟೆಸ್ಟ್ ಮಾಡೋದು ಜಾಸ್ತಿ ಆಗ್ತಿದೆ. ಸಾರಿಗೆ ನೌಕರರು ಮಾಡಿದ್ರು. ಮಾರ್ಚ್ 11ನೇ ತಾರೀಕಿಂದ ಆರೋಗ್ಯ ಇಲಾಖೆ ನೌಕರರು ವೈದ್ಯರೆಲ್ಲ ಮುಷ್ಕರ ಆರಂಭ ಮಾಡ್ತಾರೆ ಸರ್. ವೇತನ ನೇಮಕಾತಿ ವಿಚಾರ ಅಲ್ಲ, ಇದು ಹೊಸದಾಗಿ ಏನೋ ನಮ್ಮ ಸರ್ಕಾರ ಬಂದ ಮೇಲೆ ಮಾತ್ರ ಈ ಥರ ಆಗ್ತಾಯಿದೆ ಅಂದರೆ ನಾನು ಒಪ್ಕೊಳ್ತೇನೆ. ಹೌದಪ್ಪ, ನಮ್ಮಲ್ಲೇನೋ ತಪ್ಪಿರ್ಬೋದು ಅಂತ. ಯಾವ ಸರ್ಕಾರದಲ್ಲಿ ಎಸೆನ್ಷಿಯಲ್ ಸರ್ವಿಸಸ್ನವರು ಸ್ಟ್ರೈಕ್ ಮಾಡಿಲ್ಲ ಹೇಳಿ? ಯಾವ ಸರ್ಕಾರದಲ್ಲಿ ಮಾಡಿಲ್ಲ? ಇಡೀ ಸರ್ಕಾರಿ ನೌಕರರ ಸಂಘದವರೇ ಅನೇಕ ಸಂದರ್ಭದಲ್ಲಿ ನಮಗೆ 6ನೇ ಆಯೋಗದ ಸಂಬಳ ಕೊಡಿ, 7ನೇ ಆಯೋಗದ ಸಂಬಳ ಕೊಡಿ, 8ನೇ ಆಯೋಗ ರಚನೆ ಮಾಡಿ, ಈ ಥರ ಎಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ಅವರೆಲ್ಲ ಇದು ಮಾಡಿಲ್ವಾ? ಅದೇ ರೀತಿ ಆರೋಗ್ಯ ಇಲಾಖೆಯವರು ಅವ್ರದ್ದೇ ಸಮಸ್ಯೆ ಇರುತ್ತೆ. ಇವರು ನಮ್ಮ ಶಿಕ್ಷಣ ಇಲಾಖೆಯವರು ಅವ್ರದ್ದೇ ಸಮಸ್ಯೆ ಇರುತ್ತೆ. ಅದನ್ನೆಲ್ಲ ಬೇಡಿಕೆ ಇಡುತ್ತೆ. ಈಗ ನೀವು ನೋಡಿದ್ದೀರಿ, ಪ್ರತಿ ವರ್ಷ ಪ್ರತಿ ಅಧಿವೇಶನ ಆಗುವಾಗ ನಮ್ಮ ಮಹಿಳಾ ಇಲಾಖೆಯಿಂದ ಅಂಗನವಾಡಿಯವರು ಅವರೆಲ್ಲ ಸ್ಟ್ರೈಕ್ ಮಾಡ್ತಾನೆ ಇರ್ತಾರೆ. ಅವರ ಬೇಡಿಕೆ ಕೆಲವು ಸಂದರ್ಭದಲ್ಲಿ ರೀಸನಬಲ್ ಇರುತ್ತೆ, ಕೆಲವು ಸಂದರ್ಭದಲ್ಲಿ ಹೌದಪ್ಪ ಇವ್ರು ಮಾಡೋದು ಹೆಚ್ಚು ಅಂತ ಅನಿಸ್ಬೋದು. ಇದೆಲ್ಲ ನಡೀತಾನೆ ಇರುತ್ತೆ. ನಮ್ಮ ಸರ್ಕಾರ ಬಂದಾಗ ಮಾತ್ರ ಆಗಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸರ್ಕಾರಗಳಿರುವಾಗಲೂ ಕೂಡ ಈ ಎಸೆನ್ಷಿಯಲ್ ಸರ್ವಿಸಸ್ನವರಾಗಲಿ ಅಥವಾ ಬೇರೆಯವರು ಮಾಡ್ತಾನೆ ಇರ್ತಾರೆ.